ಭೀಷ್ಮನು ಪರಾಜಿತನಾದನು. ಇನ್ನು ನಮಗೆ ವಿಜಯವಾದೆಂದು ತಿಳಿದಿದೆ ಆದರೆ ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯೆಲ್ಲವೂ ಭಂಗವಾಯಿತು ಭೀಮಸೇನ. ಅಗ್ರಜ, ಓ ವ್ಯೂಹದ ಮಹಾದೋರ್ಗದಲ್ಲಿ ಸದಾ ದ್ರೋಣನೇ ಧನುಧಾರಿಯಾಗಿ ನಿಂತಿರುವನು. ಅವನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅವನು ನೆನ್ನೆಯ ದಿನ ಪ್ರಯತ್ನಿಸಿ ನಿರಾಸನವಾಗಿ ಹಿಂದಿರುಗಿದನು. ಕೃಷ್ಣಾರ್ಜುನಲ್ಲಿದ್ದರೆ ಬಹಳ ಚೆನ್ನಾಗಿತ್ತು. ಅರ್ಜುನ ವ್ಯೂಹ ಭೇದ ಪದ್ಧತಿಯನ್ನು ಬಲ್ಲವನಾಗಿದ್ದಾನೆ. ಅಗ್ರಜ, ಕೃಷ್ಣಾರ್ಜುನರು ಯುದ್ಧ ಭೂಮಿಯಲ್ಲಿ ಮತ್ತೊಂದು ಪೋಸೋದಲ್ಲಿ ಸಪದೋತ್ತರೊಡನೆ ಹೋದಾಡುತ್ತಿರುವರು. ಅವರು ಬೇಗನೆ ಹಿಂದಿರುವ ಸಂಭವ ಇಲ್ಲ ಅಗ್ರಜ. ಈಗ ಇದರ ಉಪಾಯ ಏನು ಸಹೋದರ? ಇದಕ್ಕೊಂದು ಉಪಾಯವನ್ನು ಚರ್ಚಿಸಲೇಬೇಕು. ಇಲ್ಲ ಹೋದರೆ ನಮಗೆ ಪರಾಜಿತವು ಖಂಡಿತ. ನಿನ್ನ ಕೈಯಲ್ಲಿ ಗದೆ ಇರುವಾಗ ನನ್ನ ಕೈಯಲ್ಲಿ ಖಡ್ಗ ಇರುವಾಗ ಪೂಜ್ಯ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡಲಿ. ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ನಮಗೊದಗಿರುವಂತಹ ಆಪತ್ತಾದದ್ದೇನು ದೊಡ್ಡಪ್ಪ? ದ್ರೋಣನ ಚಕ್ರವ್ಯೂಹವು ಗೆಲ್ಲುವ ಶಕ್ತಿ ನಮ್ಮಲ್ಲಿಲ್ಲ. ಗೌರವ ಯೋಧ ಸೈನ್ಯವು ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಇದು ಸ್ಕೋಸ್ಕರ ಇಷ್ಟೊಂದು ಚಿಂತೆಯ ಜ್ಯೇಷ್ಠ ಪಿತಾ. ಚಿಂತೆಯನ್ನು ತಡವ ಮಾಡದೆ ಕೊಡಲಿ ಅಭಯ. ಚಿಂತೆಯನ್ನು ತಡವ ಮಾಡದೆ ಕೊಡಲಿ ಅಭಯ. ಇರುವ ಬೇಟಿಸಿ ಕಡಿದು ವೈರಿಯ ಸಿರಗಾಲಲ್ಲ. ಇರುವ ಬೇಟಿಸಿ ಕಡಿದು ವೈರಿಯ ಸಿರಗಾಲಲ್ಲ. ರಣದೊಳಗೆ ಚಲಿಸಿದರೆ ಕರುಳುಗಳ ದಯವಂದಿರಲಿ ಹಿಂದಿನ ತಾನೇ ಬರಲೇ. ಪಾರ್ಥನ ದಯವಂದಿರಲಿ ಹಿಂದಿನ ತಾನೇ ಬರಲಿ. ಕಣದೊಳಗೆ ಕೆಟ್ಟಿದರೆ ಕರುಳುಗಳ ಬಯಲಿಗೆ. ಚಕ್ರವ್ಯೂಹವನ್ನು ಭೇದಿಸುವನು. ಅದಕ್ಕಾಗಿ ಅನುಮತಿಯನ್ನು ಕೇಳುವುದಕ್ಕಾಗಿ ಬಂದಿರೇನು ದೊಡ್ಡಪ್ಪ? ಬಾಬು ಅಭಿಮಾನಿಯು ಬಾಬು, ನೀನು ನಮ್ಮ ವಂಶದ ಸ್ವರೂಪ ಗೌರವನೇ ಸರಿ. ಕುಮಾರ, ನಾವೆಲ್ಲರೂ ಜೀವಿಸಿದ್ದು ಈ ಅಸಾಧ್ಯ ಕೆಲಸಕ್ಕೆ ನಿನ್ನನ್ನು ಕಳಿಸುವುದು ಲೋಕ ಅಭಿಮತ ಎನಿಸುವುದಿಲ್ಲ. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯಾ? ಎಳೆಯ ಹಾವಿನ ಮರಿಯು ಸರ್ಪದಾಯಕಲ್ಲವೇ? ಆನೆಯ ಗಾತ್ರದಲ್ಲಿ ದೊಡ್ಡದಾದ ಮಾತ್ರಕ್ಕೆ ಸಿಂಹದ ಮುಂದೆ ಸರಸವಡವಲೆಯ? ಈ ನಮ್ಮ ಕಣ್ಮುಂದಿರುವ ಪಾರ್ಥಿವ ದೇಹವು ಚಿಕ್ಕದಾಗಿರಬಹುದು ಎಳೆ, ಆದರೆ ಅದರೊಳಗಿರುವ ಜೀವಜ್ಯೋತಿ ಚಿಕ್ಕದಲ್ಲ. ಅದು ತನ್ನ ಮಹತ್ ಪ್ರಕಾಶದಲ್ಲಿ ಕುರುಕ್ಷೇತ್ರದಲ್ಲಿ ಬೆಳಗಲು ಅವಕಾಶ ಮಾಡಿಕೊಡಿ ದೊಡ್ಡಪ್ಪ. ಅಭಿಮನ್ಯ ಪ್ರವೃತ್ತಿಯನ್ನು ನಿರಾಕರಿಸಬೇಡ. ಒಂದು ಇರುವ ಅಭಿಮಾನ ವ್ಯೂಹವನ್ನು ಭೇದಿಸೊಡನೆ ಅವನು ಸೈನ್ಯ ಸಮೇತರಾಗಿ ಒಳಕ್ಕೆ ನುಗ್ಗಿ ಭಿನ್ನವಾಗಿ ಮಾಡಿಬಿಡುವನು. ಅನಿಶ್ಚಿತವಾಗಿ ಬಂದವರಿಗಿರುವ ಸಹಾಯವನ್ನು ಕಳೆದುಕೊಂಡು ಬಿಡುವುದು ಹಿತವಾದ ಅಗ್ರಜ. ಭೀಮಸೇನ, ಈ ಪ್ರಿಯ ಬಾಲಕನ ಪ್ರಾಣಬಲಕವನ್ನು ನಿನ್ನ ಕೈಯಲ್ಲಿ
ಯುದ್ಧರಂಗದಲ್ಲಿ ಈ ಬಾಲಕನನ್ನು ಸ್ವಲ್ಪವೂ ಬಿಟ್ಟಿರಕೂಡದು. ಕುಮಾರ, ಹೋಗು, ಇಷ್ಟೇ ಸಾಲಾಗಿ ಹಿಂದೂರು. ಗೌರಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ವಜ್ರ ಕವಚದಂತೆ ರಕ್ಷಿಸಿಕೊಂಡು ಗೌರಪ್ಪ. ವೀರದ ವೆಂಕಯ್ಯ ಎನ್ನ ತಂದೆಯ, ವೀರದ ನಂಜಯ ಎನ್ನ ತಂದೆಯ ಜಯವೇ ನಂಬುತ್ತ ನಾನಿಯೇ, ಜಯವೇ ನಂಬುತ್ತ ನಾನಿಯೇ, ತೋಳನ ಚಕ್ಕ ಇರುವವ ಬೇದಿಸೆ, ತೋಳನ ಚಕ್ಕ ಇರುವವ ಬೇದಿಸೆ, ರಣ ವಿರಾಕ್ರದಲ್ಲಿ ನಾನರಿವೆ, ರಣ ವಿರಾಕ್ರದಲ್ಲಿ ನಾನರಿವೆ.
ಪ್ರೇಮದ ಜ್ಯೋತಿಯ ಬೆಳಕನ್ನು ಚೆಲ್ಲುತ್ತಾ ಪ್ರೇಮದ ಜ್ಯೋತಿಯ ಬೆಳಕನ್ನು ಚೆಲ್ಲುತ್ತಾ ಬಾ ಚೆಲುವೆ ಪ್ರೇಮದ ಜ್ಯೋತಿಯ ಬೆಳಕನ್ನು ಚೆಲ್ಲುತ್ತಾ ಬಾ ಚೆಲುವೆ ಪರಾಗದ ವಧುವೆ ನಾನು ನನ್ನ ಹೃದಯ ದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೆ. ಅದು ಈ ದಿನ ಲಭಿಸಿತು ಪ್ರಿಯ. ಪ್ರೇಯಸಿ, ನಿನ್ನ ದೇವನ ದರ್ಶನದಲ್ಲಿ ಏನೇನು ಸಿದ್ಧಪಡಿಸಿರೋದು ಏನು ಪ್ರೇಯಸಿ? ಸ್ವಾಮಿ, ನಾನು ನನ್ನ ಸರ್ವಸ್ವವನ್ನೂ ಕೊಟ್ಟಿರುವನು. ಇನ್ನು ನನ್ನದಾಗಿ ಏನು ಉಳಿದಿದೆ ಪ್ರಿಯ? ನಾನು ಕೇಳಿದ್ದು ಪ್ರೇಮದ ಉತ್ತರ. ಅದು ಮೊದಲಿಂದಲೂ ತಮ್ಮದೇ ಆಗಿದೆ. ಪುನಃ ಕೊಡು ಅಗತ್ಯವಿಲ್ಲ ಸ್ವಾಮಿ. ನಾನು ಅದು ಬಲೆ ಪ್ರೇಯಸಿ. ಆದರೆ ಪ್ರತಿ ಕ್ಷಣವೂ ಪ್ರತಿದಿನವೂ ಪ್ರತಿ ಕ್ಷಣವೂ
ಪ್ರೇಮವನ್ನು ಹೊಸ ಹೊಸದೇ ಪಡೆಯಬೇಕೆಂದು ನನ್ನ ಆಸೆ ಉತ್ತರ. ಸ್ವಾಮಿ, ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತರನ್ನು ನಿರಾಕರಿಸುವಳೆ. ಪ್ರೇಮದ ವಿಷಯದಲ್ಲಿ ನೀನು ಪಂಡಿತನು, ನಿನ್ನ ಇಚ್ಛೆಯಂತೆಯೇ ನಾನು ನಡೆಯುವೆನು. ಹೃದಯ ದೇವನೇ, ನಾನೇ ಆಯ್ತು ತಂದು ಕಟ್ಟಿದ ಈ ಹೂಮಾಲಿಕೆಯನ್ನು ಧರಿಸಿ ಭಕ್ತರಲ್ಲಿ ಪ್ರಸನ್ನ. ನಲ್ಲ ನಿನಗೆ ಬಿಡು ಮೌನ ಬಯಸಿರು
ಮುಖದಲ್ಲಿ ಕೋಪವೇ? ಹಾಗಾದ್ರೆ ಅಲ್ಲಿ ಏಕೆ ನಿಂತಿರುವಿರಿ? ಹತ್ತಿರ ಬನ್ನಿ. ಸ್ವಾಮಿ, ನನ್ನ ಪ್ರೇಮರಾಗನ್ನು ಸ್ವೀಕರಿಸಿದರೆ ಗಾನ ಕೋಗಿಲೆ ನಿನಗೆ ಏನ ಹೇಳಲೆ, ಗಾನ ಕೋಗಿಲೆ ನಿನಗೆ ಏನ ನೀಡಲೆ. ಗಾನ ಕೋಗಿಲೆ ನಿನಗೆ ಏನ ಸೌಂದರ್ಯದ ನಿನ್ನ ಆಭರಣವೇ ಕುಳಿತಿದೆ ನಲಿಸಿದೆ ಆದಿನಿಂದಲೇ. ಕುಳಿಸಿದೆ ನೆಲೆಸಿದೆ ಆದಿನಿಂದಲೇ. ಗಾನ ಕೋಗಿಲೆ ನಿನಗೆ ಏನ ಗಾನ ಕೋಗಿಲೆ
ದೇವರು ಪ್ರಸನ್ನನಾಗಿ ತನ್ನ ಪಾಸ್ಪದಳಲ್ಲಿ ಸ್ಥಾನ ಕೊಟ್ಟಿರುವುದು. ಹೇಳು ಪ್ರಿಯಸಿ. ನನ್ನಿಂದೇನಾದ್ರೂ ಅಪರಾಧವಾಯ್ತು? ಅಪರಾಧವಲ್ಲ ಪ್ರಿಯಸಿ. ಈ ದಿನ ನಾನು ನಿನ್ನ ಪ್ರೇಮ ಪೂಜೆಯನ್ನು ಸ್ವೀಕರಿಸಲು ಸಮಯವಿಲ್ಲ ಪ್ರಿಯಸಿ. ಅಲ್ಲವೇ? ಹೋಗಲೇಬೇಕಾದ್ರೆ ನನ್ನನ್ನು ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆ ವಿವಾಹ ಕಾಲದಲ್ಲಿ ಬಲರಾಮನನ್ನು ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದಂತೆ ಈಗ ನಾನು ನಿಮಗೆ ಸಹಾಯಕರಾಗ್ತೇನೆ. ಕೂಲಾಗಾಡು
ಸರೋಜಾನನ ನಾ ಬಲ್ಲೆ ನೈ ನಿನ್ನ ಪ್ರೇಮಾರ್ಚನ 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 ಏಕಾಂಗಿಯಾಗಿ ಕಾಂತೆಯಲ್ಲಿ ಹೋಗಲಿ ಕಡೆ ಹೋಗಲಿ ಕದೆ ಕಿಂತು ನಾ ಕಾಣಿನ ಸಾಕಿ ವಿನೋದ ಸರೋಜಾನನ ನಾ ಬಲ್ಲೆ ನೈ ನಿನ್ನ ಪ್ರೇಮಾರ್ಚನ ಪ್ರೇಮಾರ್ಚನ ನಾ ಬೇಡುವೆ ನಾ ಬೇಡುವೆ ಆನಂದವಾದಿ ನಾ ಬೇಡುವೆ ನಾ ಬೇಡುವೆ ಕಾರುಣ್ಯಶೀಲ ಕೋಮಲ ಭಾಗ ಕಾರುಣ್ಯಶೀಲ ಕೋಮಲ ಭಾಗ ಸಂಗಮಕ್ಕೆಂದು ನಾ ಹೋಗುವೆ ನಾ ಹೋಗುವೆ ಅಪಶ್ಯದ ಇದು ಸಮಯವಲ್ಲ ಗೌರವಿದ್ದವು ಬಂದು ಒದಗಿರುವುದು ನೀನು ಈಗ ನಗುತ್ತಿರುವೆಯಾ? ಈ ಪ್ರಪಂಚದಲ್ಲಿ ಸೃಷ್ಟಿಕರ್ತರೆಂದು ಇಬ್ಬರೇ ತೋರುತ್ತಿರೋದು ಇಬ್ಬರೇ. ಸ್ವಾಮಿ ಹಾಗಲ್ಲ ಪ್ರಿಯ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರ ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆಗೂ ಹಾಸ್ಯಮಯಾದ ಗಾನಶೀಲಿಯಾದ ಒಬ್ಬ ಉತ್ತರೆಯನ್ನು ನೋಡಿದೆ. ಈಗ ವೀರ ಪತ್ನಿಯಾದ ವೀರಾಂಗನೆಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವೆ. ಹೋಗುತ್ತಣ್ಣ ವೀರ, ಎತ್ತವು ಕ್ಷತ್ರಿಯನ ಧರ್ಮ. ಆ ಧರ್ಮವನ್ನು ನೀನು ಪಾಲನೆ ಮಾಡು. ಪ್ರೇಯಸಿ, ಹಾಗಾದರೆ ನನ್ನ ಸಂತೋಷದ ಚಿತ್ತಳಾಗಿ ನಗು ನಗುತ್ತಾ ಕಳಿಸಿಕೊಡಿವೆ ಹೇಳಿ ಪ್ರೇಯಸಿ. ನನಗೋಸ್ಕರ ನೀನು ಅಳುವುದಿಲ್ಲವೇ? ದುಃಖಿಸುವುದಿಲ್ಲ ಪ್ರಿಯ. ಅಥವಾ ಪ್ರಚನ್ನದ ಆನಂದತೆ ಮನಸ್ಸಿನ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಳ್ಳಾದ ಪತ್ನಿಯು ವೀರಾಂಗನೆ ಎನಿಸಿಕೊಳ್ಳಬಲ್ಲಳೆ. ನಿನ್ನ ಕರ್ತವ್ಯದಲ್ಲಿ ನೀನು ಸ್ಥಿನಾಗು ಪ್ರಾಣೇಶ್ವರ. ಉತ್ತರೆ ತನ್ನ ಭಾಗದ ಕರ್ತವ್ಯವನ್ನು ಸಾಹಸವದನೆಯಾಗಿ ನಿರ್ವಹಿಸುವಳು. ವಸಂತನಾಗಮಕ್ಕೆ ಹೋಗಿಲೆ ಗಾಯನಕ್ಕೆ ವಸಂತ
ಸನಾಗಮಕ್ಕೆ ವಸಂತನಾಗಮಕ್ಕೆ ಹೋಗಲೆ ಗಾಯನಕ್ಕೆ ವಸಂತನಾಗಮಕ್ಕೆ ನೀನೆ ವಸಂತ ನಾನೇ ಕೋಗಿಲೆ ನೀನೆ ಕೋಗಿಲೆ ನಾನೇ ವಸಂತ ಲಾ 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 ಗಿರಿಯಿಂದ ದಾರಿ ದಾರಿ ಜಲಪಾತವಾಗಿದ್ದುಂಟೆ ಗಿರಿಯಿಂದ ದಾರಿ ದಾರಿ ಜಲಪಾತವಾಗಿದ್ದುಂಟೆ ಸುಸ್ತರ ಸಂಗೀತದ ಮಧುರವಾಗಿ ನಾನು ವಸಂತ ನೀನೆ ಕೋಗಿಲೆ ನಾನೇ ವಸಂತ ಲಾ ಲಾ ಕಡಲಿಂದ ತೀರವಾಗಿ ಮೋಡದಿಂದ ಮಳೆಯಾಗಿ ಕಡಲಿಂದ ತೀರವಾಗಿ ಮೋಡದಿಂದ ಮಳೆಯಾಗಿ ಮಳೆಯಲ್ಲಿ ಮನಸ್ಸು ಬಿಟ್ಟು ಮೈ ಮರೆಯಣ ಮಳೆಯಲ್ಲಿ ಮನಸ್ಸು ಬಿಟ್ಟು ಮೈ ಮರೆಯಣ ಆರೋಹಣ ಅವರೋಹಣ ಆಲಾಪನೆಯಾಗಿ ಆರೋಹಣ ಅವರೋಹಣ ಆಲಾಪನೆಯಾಗಿ ಸುಸ್ವರ ಸಂಗೀತದ ಗಾನ ಮಧುರವಾಗಿ ಸುಸ್ವರ ಸಂಗೀತದ ಗಾನ ಮಧುರವಾಗಿ ನಾನು ವಸಂತ ನೀನೆ ಕೋಗಿಲೆ ನಾನು ವಸಂತ ಲಾ 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 ಸ್ವಾಮಿ, ನಿಮ್ಮ ಗಾಯನವನ್ನು ಕೇಳಿ ನನ್ನ ಮನಸ್ಸು ಪರಮಾನಂದವಾಯಿತು ಸ್ವಾಮಿ.
ಆಗುತ್ತಿರುವುದೇ? ನೀರನ್ನು ತಂದು ಕೊಡುವರಾಗಿ. ನಿನ್ನ ಬಯಸಿ ನಿನ್ನ ಬಯಸಿ ನಿನ್ನ ಬಯಸುತ್ತಿಗೆ ಬಾ ಸುಂದರಿ ರಸಮಯ ಮಧುರಾವಾನಂದವ ನೀಡು ಬಾ ಸುಂದರಿ ಮನದಾಸ ನಿನ್ನ ಬಯಸುತ್ತಿಗೆ ಬಾ ಸುಂದರಿ
ಭೂಮಿಗೆ ಬಿದ್ದರು ಕೈಯಾರೆ ಕಣ್ಣುಗಳನ್ನು ಕಿತ್ತು ನಿನ್ನ ಚರಣದಲ್ಲಿ ಸಮರ್ಪಿಸುವೆನು. ಉತ್ತರೆಯು ವೀರಸತಿ, ಪತಿಯ ಆಜ್ಞೆ ಒಳಗೆ ದೇವರ ಆಜ್ಞೆಯಂತೆ. ನೀವಿನ್ನು ಹೋಗಿ ಬನ್ನಿ ಸ್ವಾಮಿ. ಇದೆಂತಹ ದುಶ್ಶಕುನ! ಪ್ರಾತಃ ಕಾಲದ ಉದಯಸನ್ನು ಹೊಂದಿಸಲು ತಲೆ ಎತ್ತಿದಾಗ ಕರಾಳವಾದ ಧೂಮಕೇತೊಂದು ಕಣ್ಣು ಮುಂದೆ ನಿಂತಿತು. ನೋಡುತ್ತಿದ್ದ ಹಾಗೆ ಒಂದೆರಡು ನಕ್ಷತ್ರಗಳು ಭೂಮಿಗುರುಳಿದವು. ಎಲ್ಲಿ ನೋಡಿದರೂ ದುಶ್ಶಬ್ದದ ಕೂಗುಗಳು. ಇದೆಲ್ಲದರ ಅರ್ಥವೇನು? ಇವು ನನ್ನ ಮಕ್ಕಳಿಗೆ ಯಾವ ವಿಪತ್ತನ್ನು ಸೂಚಿಸುತ್ತಿರೋ? ಪರಮಾತ್ಮ, ನನ್ನ ಮಕ್ಕಳಿಗೆ ಯಾವ ಕಡಕನ್ನು ರಕ್ಷಿಸುವ ಭಾರವು ನಿನ್ನದು ತಂದೆ. ಯಾರದು ಯಾರದು? ಯಾರು? ಕುಮಾರ, ಬಾ ಕಂದ. ರಾತ್ರಿಯೆಲ್ಲವೂ ನಿನ್ನದೇ ತಳಮಳ, ಮನಸ್ಸಿನಲ್ಲಿ ವೇದನೆ. ನಿನ್ನನ್ನು ನೋಡಬೇಕೆಂಬ ಬೇಕೆ. ಬಾ ಕುಮಾರ, ನನ್ನ ಭದ್ರಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸನು. ಹಾ ಪರಮಾತ್ಮ, ನನ್ನ ಮಕ್ಕಳನ್ನು ರಕ್ಷಿಸುವ ಭಾರವು ನಿನ್ನದು ತಂದೆ. ಹೇಳು ಕಂದ. ಅಮ್ಮ, ಈ ದಿನ ನಾನು ಯುದ್ಧಕ್ಕಾಗಿ ಹೊರಟಿರುವುದು ನನ್ನನ್ನು ಆಶೀರ್ವದಿಸಿದ್ದೇನೆ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಟ್ಟವರಾರು? ಅಮ್ಮ, ಈ ಕೆಚ್ಚೆ ದಿಟ್ಟತನ ರಕ್ತವು ಈ ರೊಟ್ಟಿಯಲ್ಲಿ ಚಲಿಸುತ್ತಿರುವಾಗ ಈ ಬಾಹುಬಲಿ ಶಕ್ತಿ ಇರುವವರೆಗೆ ನಿನ್ನ ಪುತ್ರನು ಯಾರ ಸಹಾಯವನ್ನು ಬೇಡುವುದಿಲ್ಲ ತಾಯಿ. ಅದು ಅಲ್ಲದೆ ಈ ಕುರುಕ್ಷೇತ್ರ ಯುದ್ಧದಲ್ಲಿ ನಮ್ಮ ಸೈನ್ಯವು ಸಮ್ಮಿತವಾಗಿರುವುದು ನಿನಗೆ ತಿಳಿಯೇ ತಾಯಿ? ತಿಳಿದಿರುವೆನು. ಆದ್ರೆ ಇದು ನಿನ್ನ ಡಾಂಬಿಕ ಪ್ರದರ್ಶನದ ಪರಮಾವಧಿ ಎಂದು ನೀನು ಪಾಂಡವರನ್ನು ಹೆದರಿಸಲು ಹೂಡಿರುವ ಆಟವೆಂದು ಭಾವಿಸಿದನು. ಧರ್ಮ, ನೀತಿ, ಮನುಷ್ಯತ್ವಕ್ಕೆ ತಿಲಾಂಜಲಿಟ್ಟು ನೀನು ನಿಜವಾಗಿ ಯುದ್ಧವನ್ನು ಪ್ರಾರಂಭಿಸುವೆಂದು ನಾನು ತಿಳಿದಿರಲಿಲ್ಲ ಕುಮಾರ. ಅಮ್ಮ, ಯುದ್ಧವು ಕ್ಷತ್ರಿಯ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಕುಮಾರ, ಈ ಜಗತ್ತನ್ನು ನಿರ್ಮಿಸದ ವಿಧಾತನು ಈ ಯುದ್ಧವನ್ನು ನಿರ್ಮಿಸಲಿಲ್ಲ. ನನ್ನ ಮಾತನ್ನು ಕೇಳು ಕಂದ. ಪಾಂಡವರೊಂದಿಗೆ ಸಂಧಿಗೆ ಸಮ್ಮತಿಸು. ದರಿದ್ರ ಭಿಕ್ಷುಕಿಯಂತೆ ನಿನ್ನ ಗೃಹ ದ್ವಾರದಲ್ಲಿ ಕೈ ಜೋಡಿಸಿ ನಿಂತಿರುವ ಶಾಂತಿ ದೇವಿಯನ್ನು ನಿರಾಕರಿಸಿ ಘೋರ ಯುದ್ಧಕ್ಕೆ ಆಹ್ವಾನವನ್ನು ಕೊಡಬೇಡ ಕಂದ. ಅಮ್ಮ, 100 ಜನರ ವೀರ ಎತ್ತ 101 ಜನರ ವೀರ ಪುತ್ರ ಎತ್ತ ಮಯಾತ ನೀನು ಕೇವಲ ಒಂದಲ್ಪದ ಯುದ್ಧದ ಸಲುವಾಗಿ ಎಷ್ಟೊಂದು ಕಾತುರಾಯ ತಾಯಿ. ಅಮ್ಮ, ಯುದ್ಧವು ಕ್ಷತ್ರಿಯ ಧರ್ಮ. ಆ ಧರ್ಮವನ್ನು ನಾನು ಪಾಲಿಸಿದ್ದೇನೆ. ನನಗಿನ್ನು ಆಶೀರ್ವಾದ ಯುದ್ಧಕ್ಕೆ ಕಳಿಸಿಕೊಡುತ್ತಾಯಿ. ಧರ್ಮದ ರಹಸ್ಯವನ್ನು ನೀನೇನು ಬಲ್ಲೆ? ಧರ್ಮದ ಸಲುವಾಗಿ ಜನರು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಆತ್ಮವನ್ನು ಬಲಿಗೊಡುವರು. ಆದ್ರೆ ನೀನು ಲೋಭಗ್ರಸ್ತನಾಗಿ ಪಾಂಡವರನ್ನು ನಾನಾ ರೀತಿಯಿಂದ ಹಿಂಸಿಸಿ ಮೋಸದಿಂದ ರಾಜ್ಯವನ್ನು ಅಪಹರಿಸಿದೆ. ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ಮಾನಭಂಗಕ್ಕೆ ಪ್ರಯತ್ನಿಸಿ ಸ್ತ್ರೀ ಜಾತಿಯ ಮಾತೃತ್ವವನ್ನು ಕಾಲಿನಿಂದ ತುಳಿದೆ. ಸ್ತ್ರೀಯರಲ್ಲಿ ಜನಿಸಿ ಸ್ತ್ರೀಯರಿಂದ ಪಾಲಿತನಾಗಿ ಕೊನೆಗೆ ಸ್ತ್ರೀಯರಿಗೆ ಕೊಡಬೇಕಾದ ಸಹಜ ಸಿದ್ಧ ಸನ್ಮಾನವನ್ನು ಕಾಲಿನಿಂದ ನಿರಾಕರಿಸಿದೆ. ನಿನ್ನಂತ ಲೋಭಿಯು, ಧೂರ್ತನು, ನೀಚಾಶಯನು ಧರ್ಮವನ್ನು ತಿಳಿಯಲು ಹೇಗೆ ಸಾಧ್ಯ? ತಿಳಿಯುವ ಇಚ್ಛೆ ನಿನಗಿದ್ದರೆ ಪಾಂಡವರೊಂದಿಗೆ ಸಂಧಿಗೆ ಸಮ್ಮತಿಸು. ಅಮ್ಮ, ಪಾಂಡವರು 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 ಆ ಪಾಂಡವರು ಎಲ್ಲೆಡೆಗೆ ನಾ ಬಿಡನು ತಾಯಿ, ನಾ ಬಿಡನು ತಾಯಿ, ನಾ ಬಿಡನು ತಾಯೇ. ಅಮ್ಮ ಕುಮಾರ, ಹೆಂಡತಿ ಮಾನವ ರಕ್ಷಿಸಲಾರು, ಹೆಂಡತಿ ಮಾನವ ರಕ್ಷಿಸಲಾರು, ಹೇಳಿ ಪಾಂಡವರ ಗುಂಡೆಗೆ ಬಗೆದು. ಕುಮಾರ, ಅಮ್ಮ, ಬೇಡ ಕಂದ. ಹೆಂಡತಿ ಮಾನವ ರಕ್ಷಿಸಲಾರು, ಹೇಳಿ ಪಾಂಡವರ ಗುಂಡೆಗೆ ಬಗೆ ಹರಣಿಗೊಪ್ಪಿಸಿ ಛಲದಲ್ಲಿ ಬರದೆ, ಹರಣಿಗೊಪ್ಪಿಸಿ ಛಲದಲ್ಲಿ ಬರದೆ ಆ ಪಾಂಡವರು ಎಲ್ಲೆಡೆಗೆ ನಾ ಬಿಡನು ತಾಯಿ, ನಾ ಬಿಡನು ತಾಯಿ, ನಾ ಬಿಡನು ತಾಯೇ. ಅಮ್ಮ, ಕುಮಾರ, ಪಾಂಡವರು ಆ ಪಾಂಡವರು ಮಾಡಿದ್ದೇ ಧರ್ಮಚಿತ್ತವಾದರೆ ಅಂತ ಧರ್ಮಕ್ಕೆ ಶತಕೋಟಿ ಧಿಕ್ಕಾರವಿರಲಿ. ಕುಮಾರ, ಪತ್ಯ ಅಪಮಾನವನ್ನು ನೋಡುತ್ತಾ ಎದುರಾಗಿ ಕುಳಿತುಕೊಳ್ಳೋದು ಕ್ಷತ್ರಿಯ ಧರ್ಮವೇ? ಮಾನವ ಧರ್ಮವು ಮೊದಲೇ ಅಲ್ಲ. ಅಮ್ಮ, ಕುಮಾರ, ನನ್ನ ಪತ್ನಿ ಪಾರ್ವತಿಗಾಗಲಿ ಅಥವಾ ನನ್ನ ಅರಮನೆ ಇರುವ ಓರ್ವ ದಾಸಿಗಾಗಲಿ ಎಂತ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲೆಯ ತಾಯಿ? ಏನು ಮಾಡುತ್ತಿದ್ದೆ? ಬಡವನವನ ಕಿತ್ತೊಯ್ದು ಪ್ರತಿಪಕ್ಷೀಯ ಕಕ್ಷಿಯಾಗಿ ಎದುರಿಗೆ ಬಂದು ಎಂದರು ಲೆಕ್ಕಿಸದೆ ಮತ್ತು ಸೋದರ ಭಾರವನ್ನು ಎಳೆಸುತ್ತಿದ್ದರು. ಆದರೆ ಆ ಧರ್ಮಬೀರರಾದ ಪಾಂಡವರು ಮಾಡಿದ್ದಾದರೂ ಏನು ತಾಯಿ?
ನಿಶ್ಚಯಕನಾದ ಹೇಳಿ ಒಪ್ಪದಂತ ಆದರ್ಶ ಭಾವ. ಅದಕ್ಕಾಗಿ ಅಮ್ಮ ಆ ಪಾಂಡವರ ಮೇಲೆ ನನಗೊಂದು ಇಷ್ಟೊಂದು ಆವೇಶ. ನನ್ನನ್ನು ಆಶೀರ್ವದಿಸಿ ಎದ್ದಕ್ಕೆ ಕಳಿಸಿಕೊಡ್ತಾಯಿ. ಛೇ ದುಷ್ಟ, ಈ ಜ್ಞಾತಿ ಹಿಂಸೆಗೆ ನನ್ನ ಶುಭ ಕಾಮನೆ ಅಗತ್ಯ ಅಷ್ಟೊಂದಿರುವುದೇ. ನಾನು ನಿನಗೆ ಆಶೀರ್ವಾದವನ್ನು ಕೊಡಲಾರೆ. ನಾನು ನಿನಗೆ ಆಶೀರ್ವಾದವನ್ನು ಕೊಡುವ ಮೊದಲು ನನ್ನ ಕಂಠವನ್ನು ಬಂಧಿಸಿ ವಾಕ್ಸ್ಫೂರ್ತಿಯು ನಾಶವಾಗುವಂತೆ ಮಾಡುವೆನು. ಹೊರಟು ಹೋಗು ದುಷ್ಟ, ನೀನು ನನ್ನ ಆಶೀರ್ವಾದವನ್ನು ಹೊಂದಲಾರೆ. ಅಮ್ಮ, ಮಾತೃವಾಕ್ಯ ತಿರಸ್ಕರಿಸಿದ ಪ್ರತಿಕಾರವು ನನ್ನ ಪಾಲಿಗೆ ಕಟ್ಟಿಟ್ಟ ಬುದ್ಧಿ ಆದರೂ ಚಿಂತೆ ಇಲ್ಲ. ನಾನು ಮಾತ್ರ ಆ ಪಾಂಡವರು ಆಕಾಶವಿರುತ್ತೇನೆ. ನೀನು ಬಯಸುತ್ತಿರುವುದು ಯುದ್ಧವನ್ನಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ, ಹಸ್ತಿನಾವತಿ ಬದಿಯಲ್ಲಿ ಹರಿಯುತ್ತಿರುವ ಗಂಗಾ ನದಿಯು ಕಣ್ಣೀರ ಕಾಲುವೆಯಾಗಿ ಹರಿಯುವಳು. ಭಾರತದ ಸ್ತ್ರೀಯರೆಲ್ಲರೂ ತಮ್ಮ ಮಾಂಗಲ್ಯವನ್ನು ಕೈಲಿಡಿದು ನಿಲ್ಲುವರು. ಹಸ್ತಿನಾವತಿಯ ರತ್ನ ಸಿಂಹಾಸನವು ರಕ್ತದ ಕೋಡೆಯಲ್ಲಿ ಮುಳುಗಿ ಹೋಗುವುದು. ದುರ್ಯೋಧನ, ನೀನೇನು ಮಾನವನೋ ದಾನವನೋ? ಅಮ್ಮ, ನಾನು ಎಂದಿನ ಮಾನವನಲ್ಲ ತಾಯಿ, ಮಾನವ ರೂಪದ ಮಹಾದುರ್ಧಾನವ. ಪರಮಾತ್ಮ, ಈ ತಾಯಿ ಹೃದಯ ಎಂತಹ ಪವಿತ್ರ ವಸ್ತುವಿನಿಂದ ನಿರ್ಮಿಸಿರುವೆ. ಮಕ್ಕಳಿಗೆ ಎಂತಹ ಕಟುಕರೇ ಆಗಿರಲಿ, ದ್ರೋಹಿಗಳೇ ಆಗಿರಲಿ, ಆದರೂ ತಾಯಿ ಯಾವತ್ತೂ ಮಕ್ಕಳು ನಿರಾಕರಿಸುವುದಿಲ್ಲ. ಹೀಗಿರುವಾಗ ನಾನು ಮಾತ್ರ ನನ್ನ ಕಂದನನ್ನು ಹೇಗೆ ನಿರಾಕರಿಸಲಿ? ಈತನು ನನ್ನ ಪ್ರೀತಿಯ ಪುತ್ರನು. ನನ್ನ 100 ಜನ ಮಕ್ಕಳಲ್ಲಿ ಈತನನ್ನು ನಾನು ಅತಿ ಪ್ರೇಮದಿಂದ ಸಾಕಿ ಸಲುಹಿದೆನು. ಆದರೆ ಇಂದು ಈತ ನನ್ನ ಮಾತನ್ನೇ ಕೇಳುತ್ತಿಲ್ಲವಲ್ಲ, ನಾನೇನು ಮಾಡಲಿ? ಇಲ್ಲ, ನಾನು ನನ್ನ ಕಂದನನ್ನು ನಿರಾಕರಿಸುವುದಿಲ್ಲ. ಕುಮಾರ, ದುರ್ಯೋಧನ, ಬಾ ಕಂದ, ಬಾ. ಅಮ್ಮ, ಪುನಃ ಬಂದಿರುವೆನು. ಬಾ ಕುಮಾರ. ಈ ಗಾಂಧಾರಿಯ ಭದ್ರಹಸ್ತದಿಂದ ಒಂದು ಹುಲ್ಲು ಕಡ್ಡಿಯು ಕೂಡ ವಜ್ರಾಯುಧಕ್ಕಿಂತ ಕಠಿಣವಾಗುವುದು. ಬಾ ಕುಮಾರ, ಕುಳಿತುಕೋ. ಪ್ರಿಯತನಯ ಶ್ರೇಯೋವಂತನಾ ಶ್ರೇಯೋವಂತನಾಗು, ಪ್ರಿಯತನಯ ಯಶೋವಂತನಾಗು, ಶೇಷ ಶಯನರೊಳು ಸುಯಿದಾನಿಯಾಗು, ನಿಜ ಧರ್ಮದಲ್ಲಿ ದಯಾನಿಧಿಯಾಗು, ಶೇಷ ಶಯನರೊಳು ಸುಯಿದಾನಿಯಾಗು, ನಿಜ ಧರ್ಮದಲ್ಲಿ ದಯಾನಿಧಿಯಾಗು, ಜನನಿಯ ದಯ ಘೋಷದನಿ ತನಿರಸವ ಎರೆಯಲಿ, ಜನನಿಯ ದಯ ಘೋಷದನಿಯು ತನಿರಸವ ಎರೆಯಲಿ, ಸದಾ ಬಾಳಲಿ. ಪ್ರಿಯತನಯ ಶ್ರೇಯೋವಂತನಾಗು, ಪ್ರಿಯತನಯ ಯಶೋವಂತನಾಗು, ಪ್ರಿಯತನಯ ಶ್ರೇಯೋವಂತನಾಗು. ಹೋಗು ಕುಮಾರ, ಅಪ್ರತಿಮ ಶೌರ್ಯದಿಂದ ರಣರಂಗದಲ್ಲಿ ಹೋರಾಡು. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗಲಿ. ಯಥೋ ಧರ್ಮಾಸ್ತೋ ಜಯ, ಯಥೋ ಧರ್ಮಾಸ್ತೋ ಜಯ, ಯಥೋ ಧರ್ಮಾಸ್ತೋ ಜಯ. ಯಥೋ ಧರ್ಮ ತಥೋ ಜಯ, ಯಥೋ ಧರ್ಮ ತಥೋ ಜಯ, ಯಥೋ ಧರ್ಮ ತಥೋ ಜಯ. ಹಾಗಾದರೆ ಜಯವು ನನಗೆ ಖಚಿತ. ಆ ಕಾಳೋಚಿತವಾದ ಧರ್ಮವನ್ನು ನಾನು ಪಾಲಿಸಿದ್ದೇನೆ. ಇನ್ನು ಸಾವಕಾಸಬೇಕೆ? ಮೊಳಗನೆ ರಣಖಾಳಗಳು ವಾರ್ಖರನೆ ರಸದಕ್ಕೆ ಕಿವುಡಾಗುವಂತೆ ರಣಖಾಳಗಳು ಆಡಾಡನೆ ನಮ್ಮ ಸರ್ಪಾಂಚದ ಬಾವುಟ. ಎಂದಿನ ಮುಂಬೆಳಕೆ ನಾಳಿನ ಆ ಪಾಂಡವರ ಅಮಂಗಳಕ್ಕೆ ನಾಂದ್ರೆ ನಾಂದ್ರೆ ಆಂಧ್ರೆ. ಭೂಮಿಯ ಪರ್ಯ ವಿಜಯ ಮಹಾಬೀರ ರಾಜಯ
ವಾಸುದೇವ, ಕಮಲು ಮಹಾರಥಿ ಕಮಲು ಪದಾರ್ಥಿಕ ವಾಸುದೇವ, ನೋಡಿದ್ಯಾ ಪಾರ್ಥ ಉಭಯ ಸೈನ್ಯವನ್ನು? ವಾಸುದೇವ, ಈ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನನಗೊಂದು ಸಾರಿ ನನ್ನೊಡನೆ ಹೋರಾಡಲು ಸಿದ್ಧರಾಗಿರುವ ಆ ಮಹಾಯೋಧನನ್ನು ಬಾರಿ ತೋರಿಸು ಜನಾರ್ದನ. ನಿನ್ನ ಇಚ್ಛೆ ಅರ್ಜುನ. ಅತ್ತ ನೋಡು ಪಾರ್ಥ, ಕೌರವೇಶ್ವರನ ಚತುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉಲ್ಮೀಲಿತವಾದ ಸಾಗರದಂತೆ ಕಾಣುತ್ತಿರುವುದು. ಅಲ್ಲಿ ನೋಡು ಅರ್ಜುನ, ಕೌರವೇಶ್ವರನು ನನಗೆ ಪ್ರಿಯರಾದ ಕರ್ಣ ದುಶ್ಯಾಸನೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಸಮೂಹದಲ್ಲಿ ದುರ್ಯೋಧನ 98 ಮಂದಿ ಸಹೋದರರು ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಮುಂದೆ ನಿಂತಿರುವನು. ಅವರ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ಶೋಭಿಸುತ್ತಿರುವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಅಷ್ಟಾಶ್ವಿತ ಶೋಭಿತ ರಥದಲ್ಲಿ ವೇತನ ವಸನಧಾರಿಯಾಗಿ ಕುಳಿತಿರುವ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು, ನಿಮ್ಮ ಪೂಜ್ಯ ಪಿತಾಮಹ, ಈ ಭರತ ವಂಶದ ಕೀರ್ತಿ ಜ್ಯೋತಿ. ಪಾರ್ಥ, ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು ಪಾರ್ಥ. ಅಪ್ಪಣೆ ಮಾಧವ. ಭೀಷ್ಮನು ಕುರುಪಿತಾಮಹ ನಿನಗೆ ವಂದಿಸುವೆನು. ಈ ಅರ್ಜುನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ಈಗ ನನ್ನ ಮನಸ್ಸಿನಲ್ಲಿ ಉಕ್ಕುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸುವನಾದರೂ ಇದೇನು ಅರ್ಜುನನ ಪತನವೇ ಅಥವಾ ಉತ್ತಾನವೇ? ವಾಸುದೇವ, ಏಕೆ ಮಿತ್ರ, ಏನಾಯಿತು? ಏಕೆ ಈ ರೀತಿ ವಿಚಿತ್ರನಾಗಿರುವೆ? ಏನು ಹೇಳಲಿ ಜನಾರ್ದನ? ಸಮರಕ್ಕೆ ಸೆಣಸಾಡೆನ ಜಯ ಸೆಣಸಾಡೆನ ಕೃಷ್ಣ, ಸಮರಕ್ಕೆ ಸೆಣಸಾಡೆನ. ಜಾರುತ್ತಿದೆ ಗಾಂಡೀವ, ಸೊಲುತ್ತಿದೆ ಕೈ ಕಾಲು, ಜಾರುತ್ತಿದೆ ಗಾಂಡೀವ, ಸೊಲುತ್ತಿದೆ ಕೈ ಕಾಲು. ಜಾರುತ್ತಿದೆ ಗಾಂಡೀವ, ಸೊಲುತ್ತಿದೆ ಕೈ ಕಾಲು. ವಚ ವಚ ಪದವದರುವ ಮುನ್ನ ಕೇಸರಿ
ಸಮರಕ್ಕೆ ಸೆಳೆದಾಡೆನ ಕೃಷ್ಣ ಸಮರಕ್ಕೆ ಸೆಳೆದಾಡೆನ ಗುರು ಬಾಂಧವರ ಶಿರವ ತರಿಸು ಗುರು ಬಾಂಧವರ ಶಿರವ ಕಡಿಯಲಾರೆ ಸಮರಕ್ಕೆ ಸೆಳೆದಾಡಿನ ಕೃಷ್ಣ ಸಮರಕ್ಕೆ ಸೆಳೆದಾಡಿನ ಕೃಷ್ಣ ಸಮರಕ್ಕೆ ಸೆಳೆದಾಡಿನ ವಾಸುದೇವ ಅಂಗ ಪ್ರತ್ಯಂಗಗಳಲ್ಲಿ ಜಾರುಣವಾಲೆಯು ಉಕ್ಕುತ್ತಿರುವುದು ಬೇಸಿಗೆ ಬಿಸಿಲಿನಂತೆ ಬೆಂದ ತಾವರೆಯಂತೆ ಮುಖವು ಬಾಡುತ್ತಿರುವುದು ಗಾಂಡಿಯು ಕಳಚಿ ಬೀಳುತ್ತಿರುವುದು ಕೈ ಕಾಲುಗಳಲ್ಲಿ ನಿಲ್ಲಲು ಕಾರಣವಿಲ್ಲ ವಾಸುದೇವ ನಾನು ನೋಡುತ್ತಿರುವುದೇನು ಇವರೆಲ್ಲರೂ ನನ್ನ ಬಂಧು ಬಾಂಧವರು ಗುರು ಹಿರಿಯರು ಈ ಗುರು ಹಿಂಸೆಗೆ ವಾಸುದೇವ ಈ ಗುರು ಹಿಂಸೆಗೆ ನಾನು ಕೈ ಹಾಕಲಾರನು ಜನಾರ್ದನ ರಥವನ್ನು ಹಿಂದಿರುಗಿಸು ನನಗೆ ಯುದ್ಧವೂ ಬೇಡ ರಾಜ್ಯವೂ ಬೇಡ ಅರ್ಜುನ ವಾಸುದೇವ ಇಂಥ ವಿಷಮಾವಸರದಲ್ಲಿ ನಿನ್ನಲ್ಲಿ ಕಶ್ಮಲ ಪಾಪಗಳು ಏಕೆ ಹುಟ್ಟುತ್ತಿರುವು ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುತ್ತಿರುವೆ ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನೇ ಏಕೆ ಹಿಡಿಯುತ್ತಿರುವೆ ಆದರ್ಶ ನರನಿಂದ ಹೆಸರಾಗಿ ಈ ಏಡಿ ಎಂಬ ನಿಂದಿನೆಯನ್ನು ತ್ಯಜಿಸು ಪಾರ್ಥ ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ ವಾಸುದೇವ ಬೇಡ ಮಾಧವ ಬೇಡಿಕೋ ಬೇದೆ ದೇವ ಬೇಡ ಮಾಧವ ಬೇಡ ಮಾಧವ ಬೇಡಿಕೋ ಬೇದೆ ದೇವ ಬೇಡ ಮಾಧವ ನುಡಿಯಲ್ಲಿ ನಾನು ಕೆಡ ಬಯಸಲಾರೆ ನುಡಿಯಲ್ಲಿ ನಾನು ಕೆಡ ಬಯಸಲಾರೆ ಬೇಡ ಮಾಧವ ಬೇಡಿಕೋ ಬೇದೆ ದೇವ ಬೇಡ ಮಾಧವ
ವಾಸುದೇವ ಕಲತಿ ಗಾಂಡಿವ ಧರಿಸಲಾರೆ ದೇವ ಮರಳು ಮಾತಿನೇಕೆ ಬೇಡಿಕೋ ವಾಸುದೇವ ಒಂದು ಸಾರಿ ಕುರುಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮರು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣವನ್ನು ಹೇಳಿಕೊಟ್ಟ ಗುರು. ಇವರುಗಳ ಮೇಲೆ ಬಾಣ ತೊಡುವುದೇ ಗುರುವದೆಯಿಂದ ಲಭಿಸುವ ರಾಜ್ಯ ಭೋಗಾದಿ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಮೇಲಲ್ಲವೇ ಕೃಷ್ಣ? ಅರ್ಜುನ, ಯಾರನ್ನು ಯಾರು ಒದಿಸುವುದು? ಹರಿದುವಾದ ಬಟ್ಟೆಗಳನ್ನು ಬಿಸಿಟ್ಟು ಅಳಿವಿಲ್ಲದ ಆತ್ಮವನ್ನು ಒದಿಸುವುದು ಅಸಂಭವ. ಮನುಷ್ಯನು ಹರಿದುವಾದ ಬಟ್ಟೆಗಳನ್ನು ಬಿಸಿಟ್ಟು ಹೊಸ ಬಟ್ಟೆಗಳನ್ನು ಧರಿಸಿದಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಮತ್ತೊಂದು ದೇಹವನ್ನು ಆಚರಿಸುವುದು. ಹುಟ್ಟಿದವನಿಗೆ ಮರಣವು, ಮರಣನಿಗೆ ಮೃತಜ್ಞನು ಮೊದಲೇ ನಿಶ್ಚಯವಾಗಿರುವುದು. ಆಗಬೇಕಾದದ್ದೇ ಕೇಡಿಯಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ, ನೀನು ಆ ಧರ್ಮವನ್ನು ಪಾಲನೆ ಮಾಡು ಪಾರ್ಥ. ವಾಸುದೇವ, ಯುದ್ಧದ ಹೆಸರೆತ್ತಿದರೆ ನನ್ನ ಕೈ ಕಾಲುಗಳು ಕಂಪಿಸುತ್ತಿರುವುದು. ಹೇಳು ಜನಾರ್ದನ, ಈ ಕ್ಷತ್ರಿಯ ವೀರನಿಗೆ ಯುದ್ಧದ ಹೊರತಾಗಿ ಮತ್ಯಾವ ಧರ್ಮವೂ ಇಲ್ಲವೇ? ಅರ್ಜುನ, ವಾಸುದೇವ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮಾವಲಂಬನೆಯು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮ ಯುದ್ಧ. ಈ ಯುದ್ಧದಲ್ಲಿ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ. ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ ಪಾರ್ಥ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ಮಾರ್ಗವನ್ನು ತೋರಿಸು ಜನಾರ್ದನ. ಅರ್ಜುನ, ವಾಸುದೇವ, ಧರ್ಮವು ಮಾನವ ಜೀವನದ ರಾಜಮಾರ್ಗ. ಅಸ್ತ್ರವನ್ನು ಧರಿಸು, ಕರ್ಮಯೋಗಿ ಎನ್ನಿಸು. ಇಹದಲ್ಲಿ ಕೀರ್ತಿಯನ್ನು, ಪರರಲ್ಲಿ ಸ್ವರ್ಗವನ್ನೂ ಕಾಣಬೇಕು. ಪರಮಾತ್ಮ, ಈ ದಿವ್ಯವಾಣಿಯಿಂದ ನನ್ನ ಪ್ರಶಸ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ನೀನು ಯಾರು ಕರ್ಮಯೋಗಿ? ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟವಾದ ಕರ್ಮವೇನು? ಅರ್ಜುನ, ವಾಸುದೇವ, ಇಹಲೋಕದಲ್ಲಿ ನಾವಿಬ್ಬರು ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವೆವು. ಅವುಗಳ ನೆನಪು ನನಗಿದೆ, ನಿನಗಿಲ್ಲ. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವೇ ನನ್ನ ಮೂಲ ಉದ್ದೇಶಗಳು. ವಾಸುದೇವ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆಗೆ ಉತ್ತರವನ್ನು ಕರುಣಿಸುವ ಮಹಾಮಹಿಮ. ಅರ್ಜುನ, ವಾಸುದೇವ, ನಾನು ಮಾಯಾರೂಪಿ ದರಿದ್ರೆ ಎನಿಸಿ ವಿಶ್ವ ಪ್ರಪಂಚವನ್ನೇ ವ್ಯಾಪಿಸುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವಳ ಶಕ್ತಿಯನ್ನು ವರ್ಧಿಸುವೆನು. ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಮೃಗುವಾಗಿರುವೆನು. ಅದರ ಒಂದಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವು. ನನ್ನ ವಿಭೂತಿಗಳು ಅನಂತ, ಅಗಣ್ಯ, ಅಬೋಧ. ವಾಸುದೇವ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು. ಹೃದಯದ ಅಂಧಕಾರವೂ ಅರಿಯಿತು. ಹೇ ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡು ಜನಾರ್ದನ. ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮರ್ಥ ಯೋಧರನ್ನು ಒಂದೇ ಸಾರಿಗೆ ಆಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತರ ಮಾತ್ರಕ್ಕೆ ನನಗೆ ಸಹಾಯಕನಾಗಿರು. ಯುದ್ಧದಲ್ಲಿ
ಜಯಶಾಲಿಯಾಗಿ ಕೀರ್ತಿಯನ್ನು ಗಳಿಸುವೆ. ಚಕ್ರಗಳಿಂದ ನೋಡಲಾರೆ. ಪ್ರಭು ಜನಾರ್ದನ, ವಾಸುದೇವ, ಕೈ ಕಾಲುಗಳು ಕಂಪಿಸುತ್ತಿರುವುದು, ವಾಕ್ ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಯವನ್ನು ಬಿಡು ಪ್ರಾಣಸಕ. ಗದಾಚಕ್ರ ಶೋಭಿತನಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ಆಜ್ಞೆ ಮಾಧವ. ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಂ ಅಭ್ಯುತ್ಥಾಯ ನಮಃ ಧರ್ಮಸ್ಯ ತದಾತ್ಮನಂ ಸೃಜಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಂ ಧರ್ಮ ಸಂಸ್ಥಾಪನಾರಾಯ ಸಂಭವಾಮಿ ಯುಗೇ 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 ಯುಗೇ. ದುರ್ಯೋಧನು ವಿಶ್ರಾಂತಿಗಾಗಿ ವೈಸಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿರುವನು. ಆತನನ್ನು ಹೊರಗೆ ಕರೆ ರೂಪೋದರ. ಎಲೆಯಲ್ಲವೋ ಗೌರವ, ಸೋತನಾಗಿ ಓಡಿ ಬಂದು ಈ ಸೋಮರಲ್ಲಿ ಅಡಗಿಲಿ ಅಡಗಿ ಕೂತರಿದಿವ ಮಾರು ಒಳಗಬೋ. ಅಡಿಗೆ ಬಠಂಗಿ ಎಂದು ತಿಂದು ಎಮ್ಮೆಗೆ ಗುಂಡಿ ಬೆಳೆಸ್ಕೊಂಡಿವೆ. ನಾನು ಸೋತು ನಾಯಂಗೆ ಅಡಿಗೆ ಕುಡಿಕೊಂಡ ಸ್ವಲ್ಪ ಯುದ್ಧ ಸಿದ್ಧ ಮಾಡುವವರೆಗೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯುತ್ತಿದ್ದನು. ಯುದ್ಧಕ್ಕೆ ಸಿದ್ಧನಾಗವ ನಾಂದ ಸಿದ್ಧನಾಗು. ಭೀಮ ವಿಶ್ರಾಂತಿ ಪಡೆ. ಭೀಮಸೇನ, ಇಂತಹ ಮೃದು ಯುದ್ಧದಿಂದ ಯಾವ ಪ್ರಯೋಜನವೂ ಇಲ್ಲ. ನಿರಾಶನಾಗಬೇಡ. ಶೌರ್ಯದಿಂದ ಹೊಡೆತಟ್ಟಿ ಯುದ್ಧ ಮಾಡು. ಈಗ ತಿಳಿಯಿತು ಕೃಷ್ಣ. ವಾಸುದೇವ, ದುರ್ಯೋಧನ, ಎಲ್ಲವೋ ಭೀಮ ಸಿದ್ಧನಾಗು. ಶ್ರೀ ಶ್ರೀ ಕಲ್ಪತರು ಸಾಂಸ್ಕೃತಿಕ ಕಲಾ ವೇದಿಕೆ ವತಿಯಿಂದ ಶ್ರೀ ಶ್ರೀ ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಗುರುಸ್ಮರಣೆ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಾವು ಆಚರಣೆ ಮಾಡಿದ್ದೀವಿ. ತಮ್ಮೆಲ್ಲರ ಸಹಕಾರದಿಂದ ಈ ಕುರುಕ್ಷೇತ್ರ ನಾಟಕವನ್ನು ಸಹ ನಡೆಸ್ಕೊಂಬಂದಿದ್ದೀವಿ. ತಾವೆಲ್ಲರೂ ಸಹ ಪ್ರೋತ್ಸಾಹಿಸಿದ್ದೀರಾ, ಆಶೀರ್ವದಿಸಿದ್ದೀರಾ. ಅದೇ ರೀತಿ ಈ ಒಂದು ಕಾರ್ಯಕ್ರಮಗಳಿಗೆ ತಮ್ಮ ಕೈಲಾದ ಧನ ಸಹಾಯ ಮಾಡಿದಂಥ ಕೆಲವು ಗಣ್ಯ ವ್ಯಕ್ತಿಗಳಿಗೆ ನಮ್ಮ ಕಂಪನಿಯಿಂದ ಈಗ ಸನ್ಮಾನ ಕಾರ್ಯಕ್ರಮ. ದಯಮಾಡಿ ನಾನು ಕರೆದವರು ವೇದಿಕೆ ಮೇಲೆ ಬರಬೇಕು ಅಂತೇಳಿ ಎಲ್ಲರಲ್ಲೂ ಸಹ ಬೇಡ್ಕೊಳ್ತೀನಿ. ಮುನಿರಾಜುರವರು ಜಮೀನ್ದಾರು ಕುರುಬ್ರಳ್ಳಿ, ಅವರು ಸಹ ವೇದಿಕೆ ಮೇಲೆ ಬರಬೇಕು. ಅರುಣ್ ಬೇಡಿ ಅವರು JDS ಮುಖಂಡರು ಅರುಣ್ ಬೇಡಿ ಅವರು ಸಹ ವೇದಿಕೆ ಮೇಲೆ ಬರಬೇಕು. ದಯಮಾಡಿ ನಾನು ಕರೆದವರೆಲ್ಲ ವೇದಿಕೆ ಮೇಲೆ ಬನ್ನಿ. ಬೆಟ್ಟೇಗೌಡರು ಇಂಜಿನಿಯರು, ಅವರು ಸಹ ಬರಬೇಕು. ಪೀರ್ ನಾರಾಯಣರವರು, ಅವರು ಸಹ JDS ಮುಖಂಡರು. CJ ರಮೇಶ್ ಅವರು ಸಹ ಬರಬೇಕು, JDS ಮುಖಂಡರು. ಕೋದಂಡಪಾಣಿಯವರು ಬರಬೇಕು. ಕೋಟಯ್ಯ ಶೆಟ್ಟಿಯವರು ಬರಬೇಕು. ಹನುಮಯ್ಯನವರು, ನಾಗಣ್ಣವರು, ತಿಮ್ಮೇಗೌಡರು, ಚಿಕ್ಕಣ್ಣವರು, ಚನ್ನಪ್ಪನವರು, ರವಿರವರು, ವಿನಯ್ ಕುಮಾರ್ ಅವರು,
ಕಳಸಪ್ಪನವರು ಸ್ನೇಹಿತರ, ನಮ್ಮ ನಾಟಕ ನಿರ್ದೇಶಕರಾದಂಥ ಶ್ರೀ ರವಿಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕು. ಮಂಡಳಿಯ ವತಿಯಿಂದ ಅವರಿಗೆ ಪುಷ್ಪಮಾಲೆ ದಯಮಾಡಿ ಎಲ್ಲರೂ ಸಹ ಸಹಕರಿಸಬೇಕು. ಕೃಷ್ಣ ರಾಧವರ ವ್ಯಾಕುಲ ಪರಿಹಾರ ಭವ ಕೃಪಾ ಸಾಗರ ಜೈ 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 ಕೃಷ್ಣ ರಾಧವರ ವ್ಯಾಕುಲ ಪರಿಹಾರ ಭವ ಕೃಪಾ ಸಾಗರ ಜೈ 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 ದೇವಾದಿ ದೇವನೇ ಸೇವಕ ವಂದನೆ ದೇವಾದಿ ದೇವನೇ ಸೇವಕ ವಂದನೆ ಪಾವನ ಮೂರುತಿ ಜೈ 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 ಪಾವನ ಮೂರುತಿ ಜೈ 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 ಶ್ರೀ ಕೃಷ್ಣ ರಾಧವರ ವ್ಯಾಕುಲ ಪರಿಹಾರ ಶ್ರೀ ಕೃಷ್ಣ ರಾಧವರ ವ್ಯಾಕುಲ ಪರಿಹಾರ ಭವ ಕೃಪಾ ಸಾಗರ ಜೈ 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 ಭವ ಕೃಪಾ ಸಾಗರ ಜೈ 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 ಭವ ಕೃಪಾ ಸಾಗರ ಜೈ 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 ಭವ ಕೃಪಾ ಸಾಗರ
ಜೈ ಜೈ ಶ್ರೀ ಭದ್ರಮಾರಮಣ ಗೋವಿಂದ ವಿಘ್ನೇಶ್ವರನ ಪಾದಾರ ವಿಗತಿ ಗೋವಿಂದ ಆಂಜನೇಯ ವರದ ಗೋವಿಂದ ಶನೇಶ್ವರನ ಪಾದಾರ ವಿಗತಿ ಗೋವಿಂದ